ದುಡ್ಡು ನೋಡು. ಹಾಯ್ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಸುಮಾ. ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ. ನಾನಿವತ್ತು ಚನ್ನಪಟ್ಟಣದಲ್ಲಿದ್ದೀನಿ. ಸೊ ಏನು ಸ್ಪೆಷಲ್ ಅಂತ ನೋಡ್ತಾ ಇದ್ದೀರಾ, ಹೋರಿ ನೋಡ್ತಾ ಇದ್ದೀರಾ. ಸೊ ಮದುಮಗಳಂತೆ ಶೃಂಗಾರಗೊಂಡು ನಿಂತಿದೆ. ಸೊ ಇವತ್ತಿನ ಸ್ಪೆಷಲ್ ಏನು ಅಂತಂದರೆ ಚನ್ನಪಟ್ಟಣ ನಿತಿನ್ ಅವರ ಒಂದು ಹಳ್ಳಿಕಾರ್ ಹೋರಿ. ಇದು ಕಡೆಹಲ್ಲಿನ ಹಳ್ಳಿಕಾರ್ ಹೋರಿ. ಈ ಒಂದು ಹೋರಿ ಒಂದು ರೆಕಾರ್ಡನ್ನು ಕ್ರಿಯೇಟ್ ಮಾಡ್ತಾ ಇದೆ ಹಳ್ಳಿಕಾರ್ ಫೀಲ್ಡ್ನಲ್ಲಿ. ಇಷ್ಟು ದಿನಗಳ ಕಾಲ ಒಂಟಿಯಾಗೇ ಇದ್ದಂತಹ ಒಂದು ಹೋರಿ ಇದು. ಇದಕ್ಕೆ ಕೂಟ ಹುಡುಕಿದ್ರು, ಬಟ್ ಕೂಟ ಸಿಕ್ಕಿರಲಿಲ್ಲ. ಬಟ್ ಅದೇ ಒಂಟಿಯಾಗಿ ಇವತ್ತು ಒಂದು ರೆಕಾರ್ಡನ್ನು ಕ್ರಿಯೇಟ್ ಮಾಡಿದೆ ಹಳ್ಳಿಕಾರ್ ಫೀಲ್ಡ್ನಲ್ಲಿ. ಒಂಟಿ ಹೋರಿ ಹೈಯೆಸ್ಟ್ ಪ್ರೈಸ್ಗೆ ಮಾರಾಟವಾಗಿ ಒಂದು ಸೆನ್ಸೇಷನನ್ನು ಕ್ರಿಯೇಟ್ ಮಾಡಿದೆ. ಅತಿ ಹೆಚ್ಚು ಬೆಲೆ 6 ಲಕ್ಷಕ್ಕೆ ಮಾರಾಟವಾಗಿ ಹಳ್ಳಿಕಾರ್ನ ಒಂದು ಫೀಲ್ಡ್ನಲ್ಲಿ ಒಂದು ರೆಕಾರ್ಡನ್ನು ಕ್ರಿಯೇಟ್ ಮಾಡಿರುವಂತಹ ಹೋರಿ. ಸೊ ನಿತಿನ್ ಅವರ ಮನೆಯಲ್ಲಿ ಒಂದು ಹಬ್ಬದ ವಾತಾವರಣ ಅಂತಲೇ ಹೇಳ್ಬೋದು ಈ ಒಂದು ಹೋರಿಯನ್ನು ಬೀಳ್ಕೊಡೋದಕ್ಕೆ. ಸೊ ಎಲ್ಲರೂ ಕೂಡ ತುಂಬ ಖುಷಿಯಾಗಿ ಇದನ್ನು ಒಂದು ಹಬ್ಬದ ರೀತಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಸೊ ಅಷ್ಟೇ ಅಲ್ಲ, ಈ ಒಂದು ಹಳ್ಳಿಕಾರ್ ಹೋರಿಯನ್ನು ಯಾರು ತಗೊಳ್ತಾ ಇದ್ದಾರೆ ಅನ್ನುವಂತಹ ಒಂದು ಕುತೂಹಲ ಕೂಡ ನಿಮಗೆ ಇರುತ್ತೆ. ಸೊ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ. ಹಾಗೆ ಈ ಒಂದು ಹೋರಿಯನ್ನು ಬೀಳ್ಕೊಡೋದಕ್ಕೆ ನಮ್ಮ ಹಳ್ಳಿಕಾರ್ನ ಸಾಕಷ್ಟು ಜನ ರೈತ ಬಾಂಧವರು ಕೂಡ ಬಂದಿದ್ದಾರೆ. ಸೊ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ ಸೊ ಈ ಒಂದು ಹೋರಿಯನ್ನು ಅವ್ರಿಗೆ ಬೀಳ್ಕೊಡೋದಕ್ಕೆ. ಸೊ ನೀವು ಕೂಡ ಕುತೂಹಲದಿಂದ ನೋಡ್ತಾ ಇದ್ದೀರಾ ಅಂತ ಅನ್ಸುತ್ತೆ. ಸೊ ಇನ್ನು ತಡ ಮಾಡೋದು ಬೇಡ. ಸೊ ಬನ್ನಿ ಅವರನ್ನೇ ಮಾತಾಡಿಸಿ ಕಂಪ್ಲೀಟ್ ಆಗಿರುವಂತಹ ಡೀಟೇಲ್ಸನ್ನು ತಿಳ್ಕೊಳ್ಳೋಣ. ಸೊ ನಿತಿನ್ ಅವರೇ, ಮೊದಲಿಗೆ ನಮಸ್ಕಾರ ಆ್ಯಂಡ್ ಕಂಗ್ರಾಟ್ಸ್. ಸೊ ನಿಮ್ಮ ಒಂದು ಹೋರಿ ನಮ್ಮ ಹಳ್ಳಿಕಾರ್ ಫೀಲ್ಡ್ನಲ್ಲಿ ಒಂದು ಸೆನ್ಸೇಷನನ್ನು ಕ್ರಿಯೇಟ್ ಮಾಡೋದಲ್ಲದೆ ಒಂದು ರೆಕಾರ್ಡನ್ನು ಕೂಡ ಮಾಡಿದೆ. ಸೊ ಇಷ್ಟು ದಿನಗಳ ಕಾಲ ಕೂಟ ಹುಡುಕ್ತಾ ಇದ್ದೀನಿ, ಸಿಗ್ತಿಲ್ಲ ಅಂತ ಹೇಳ್ತಾ ಇದ್ರಿ ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ. ಬಟ್ ಇವತ್ತು ಅದೇ ಒಂದು ಕೂಟ ಸಿಗಲಿಲ್ಲ, ಬಟ್ ಅದೇ ಒಂಟಿಯಾಗಿ ಇವತ್ತು ರೆಕಾರ್ಡನ್ನು ಕ್ರಿಯೇಟ್ ಮಾಡ್ತಾ ಇದೆ. ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಮೇಡಮ್? ಒಂದು ಖುಷಿ ಆಯಿತು ನಮ್ಗೆ. ಈಗ ಒಂಥರ ಹಬ್ಬ, ದೀಪಾವಳಿ ಹಬ್ಬ ಇದ್ದಂಗೆ. ದೀಪಾವಳಿ ಈಗಲೇ ಆಗೋಯ್ತು ನಮಗೆ. ಈಗೇನಂದ್ರೆ ಈಗ 6 ಲಕ್ಷಕ್ಕೆ ಮಾರಿದೀವಿ ಅಂದ್ರೆ ನಮ್ಗೆ ಒಂಥರ ಖುಷಿ ಅಲ್ವಾ? ಹಳ್ಳಿಕಾರ್ ಸಾಕ್ಬಿಟ್ಟು ಇಷ್ಟು ಬೆಲೆ ದಾಟೈತೆ ಅಂದ್ರೆ ಹಳ್ಳಿಕಾರ್ ಇದಕ್ಕೂ ಬೆಲೆ ಬರ್ತು, ನಮಗೂ ಬೆಲೆ ಬರ್ತು. ಹೌದು, ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಖುಷಿ ಮೇಡಮ್, ಹೇಳ್ಕೊಂಗಿಲ್ಲ ಅಷ್ಟು ಆ ಪಾಟಿ ಖುಷಿ. ಒಂಟಿಯಾಗೆ ಒಂದು ರೆಕಾರ್ಡ್ ಅನ್ನು ಕ್ರಿಯೇಟ್ ಮಾಡಿದೆ ಅಂತ ಖುಷಿ ಆಗ್ತಾ ಇದೆ. ಸಾಕಷ್ಟು ಹುಡುಕಿದಿರಾ ಅನ್ಸುತ್ತೆ ಎಲ್ಲ ಕೂಟಕ್ಕೋಸ್ಕರ, ಬಟ್ ಎಲ್ಲೂ ಕೂಟ ಸಿಗ್ಲಿಲ್ಲ. ಅಲ್ಲೆಲ್ಲ ಹೇಳ್ತಾರ, ಪ್ರತಿಯೊಂದು ಊರ್ಗೂ ಹೋಗಿದೀವಿ, ಎಲ್ಲಾ ತಗ ಹೋಗಿದೀವಿ, ಎಲ್ಲೂ ಸಿಗ್ಲಿಲ್ಲ. ಕೊನೆಗೆ ಆದಿಯಣ್ಣವ್ರಿಗೆ ಸೇರೋಕೆ ಆಸೆ ಇತ್ತು, ಅಲ್ಲೇ ಹೋಗ್ತಾ ಇದೆ. ಓಕೆ, ಸಿಕ್ಕಾಪಟ್ಟೆ ಖುಷಿ ಇದೆ. ಸೊ ಎಲ್ಲ ರೈತ ಬಾಂಧವರನ್ನು ಕೂಡ ಇನ್ವೈಟ್ ಮಾಡಿದ್ದೀರಾ. ನಮ್ಮ ಹಳ್ಳಿಕಾರ್ನ ರೈತ ಬಾಂಧವರೆಲ್ಲ ಕೂಡ ಬಂದಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಒಂದು ಖುಷಿನಲ್ಲಿ ಎಲ್ಲರೂ ಕೂಡ ಭಾಗಿಯಾಗ್ತಾ ಇದ್ದಾರೆ. ಏನು ಹೇಳ್ತೀರಾ? ಏನು ಹೇಳಕ್ಕಾಗಲ್ಲ ಮೇಡಮ್. ಒಟ್ಟಿನಲ್ಲಿ ಈಗ ಹಳ್ಳಿಕಾರ್ ತಳಿ ಸಾಕಾಣಿಕೆ ಮಾಡೋರಿಗೆ ಈಗ ಏನಂತಾರೆ, ಹಳ್ಳಿಕಾರ್ ತಳಿ ಸಾಕಣೆ ಮಾಡ್ಬಿಟ್ಟು ನಮ್ಗೇನು ಸಿಕ್ಕಿಲ್ಲ ಅಂತ ಹೇಳ್ತಾರೆ. ಹಳ್ಳಿಕಾರ್ ತಳಿ ಸಾಕಣೆ ಮಾಡೋದೊಂದು ನ್ಯಾಕ್ ಇರ್ಬೇಕು ಮೇಡಮ್. ಈಗ ಪಾರ್ಸಲತ್ತಿ ಅಣ್ಣ ಇದ್ದಾರೆ, ಕಣ್ಮಿಕ್ಕಿ ನಾಗೇಶ್ ಅಣ್ಣ ಇದ್ದಾರೆ, ಎಲ್ಲ ಪ್ರತಿಯೊಬ್ರು ಇದ್ದಾರೆ ದನಿ ರೈತರುಗಳೆಲ್ಲರೂ. ಅವ್ರಿಗೊಂದು ಖುಷಿ ಅಲ್ವ? ಈಗ ಅವ್ರನ್ನೆಲ್ಲ ಕರ್ಸ್ಬಿಟ್ಟು ನಾವು ಅವ್ರ ಮುಂಚೆನೇ ಹಣ ಇಷ್ಟು ಬನ್ನಿ ಒಂದು ಸನ್ಮಾನಕ್ಕೆ ಅಂದಕ್ಕೆ ಎಲ್ಲರೂ ಬಂದವ್ರೆ. ಅದಕ್ಕೋಸ್ಕರ ಅದ್ ನೋಡಕ್ಕೊಂದು ಖುಷಿ ಅಲ್ವ ಮೇಡಮ್? ಹಬ್ಬನೇ ಆಗೋಯ್ತು ಈಗ ನಮ್ಗೆ. ಖುಷಿ ಇದೆ ಅಂತ ಹೇಳ್ತೀರಾ? ಖುಷಿನೇ ಮೇಡಮ್, ಇನ್ಯಾವತ್ತಿ ಇದು ನೆನಪು ಮರಿಕಾಗಲ್ಲ. ಸೊ ನಿಮ್ಮ ಒಂದು ಹೋರಿ ಈ ಒಂದು ಬೆಲೆಗೆ ಮಾರಾಟ ಮರೆಯಕ್ಕೆ ಆಗಲ್ಲ ಮೇಡಮ್. ಓಕೆ, ಸೊ ಅದರಲ್ಲೂ ನಮ್ಮ ಹಳ್ಳಿಕಾರ್ ಫೀಲ್ಡ್ನಲ್ಲಿ ಮರ್ವೆನಾರಾಯಣಪ್ಪ ಅವರು ಸಾಕಷ್ಟು ಹೆಸರನ್ನ ಮಾಡಿರುವಂಥವ್ರು, ಸಾಕಷ್ಟು ಹೋರಿಗಳನ್ನು ಸಾಕೊಂಡು ಬರ್ತಾ ಇರೋವಂಥವ್ರು. ಸೊ ಅವ್ರಿಗೆ ಸೇರ್ತಾ ಇದೆ. ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ನಮ್ಗೊಂಥರ ಖುಷಿ ಅಲ್ಲ ಮೇಡಮ್. ಅವ್ರ ಮನೇಲಿ ನಮ್ಮ ಇವನ್ ಇದ್ದಂಗೆ ಅಲ್ವಾ? ಫಸ್ಟ್ ಮೊದಲಿಗೆ ಏನು ಹೆಸರು ಹೇಳಿ ನಿಮ್ಮ ಹೋರಿದು? ಮೇಡಮ್ ಸಲಗ ಅಂತ, ಒಂಟಿ ಸಲಗ. ಸೊ ಇದರ ಹೆಸರು ಒಂಟಿ ಸಲಗ. ಸೊ ಒಂಟಿಯಾಗೆ ಇದ್ದಿದ್ರಿಂದ ಒಂಟಿ ಸಲಗ ಅಂತಾನೆ ಇದನ್ನ ಕರಿತಾ ಇದ್ರು. ಏನಾದ್ರು ಹೇಳ್ತೀರಾ ಕೊನೆಯದಾಗಿ? ಏನು ಹೇಳಕ್ಕಾಗಲ್ಲ. ಸೊ ಬನ್ನಿ ಸರ್, ಬನ್ನಿ ಸರ್. ಲಾಸ್ಟ್ ಇಯರು ನಿಮ್ಮ ಒಂದು ಹೋರಿಗಳು ಎಲ್ಲ ಜಾತ್ರೆಗಳಲ್ಲೂ ಕೂಡ ಮೆರೀತು ಆ್ಯಂಡ್ ಒಂದು ರೆಕಾರ್ಡನ್ನು ಕ್ರಿಯೇಟ್ ಮಾಡಿ ಎಲ್ಲ ಜಾತ್ರೆಗಳಲ್ಲೂ ಕೂಡ ಒಂದು ಸೆನ್ಸೇಷನನ್ನು ಕ್ರಿಯೇಟ್ ಮಾಡಿತ್ತು. ಸೊ ಈಗ ಈ ಒಂದು ಹೋರಿ ರೆಡಿ ಆಗ್ತಾ ಇದೆ ಆ್ಯಂಡ್ ಒಂಟಿ ಹೋರಿ 6 ಲಕ್ಷಕ್ಕೆ ಮಾರಾಟವಾಗಿ ಒಂದು ರೆಕಾರ್ಡನ್ನು ಕ್ರಿಯೇಟ್ ಮಾಡಿದೆ. ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಎವ್ರಿ ಇಯರ್ ಈ ರೀತಿ ಒಂದು ರೆಕಾರ್ಡ್ ಕ್ರಿಯೇಟ್ ಆಗ್ತಾ ಇದೆ. ನಾನು ನೋಡಿದಂಗೆ ನಿತಿ ಇದನ್ನ ತುಂಬಾ ಇಷ್ಟಪಟ್ಟು ಸುಮಾರು ಒಂದು 2 ವರ್ಷ ಆಯ್ತು ನಿತಿ. 2 ವರ್ಷದಿಂದ ಇಲ್ಲೇ ಹಳೆ ಓನರು ಮಾದೇವಣ್ಣ ಅಂತ ಕಲ್ಲಳ್ಳಿ, ಅವ್ರ ಹತ್ರ ಇತ್ತು. ಅವ್ರ ಹತ್ರ ಇಂದ ನಿತಿ ಅವತ್ತೇನೆ 3,10,000 ಕೊಟ್ಟು ತಂದು ಚೆನ್ನಾಗಿ ಸಾಕಿದ್ದ. ಕೂಟನೂ ಮಾಡಿದ್ದ. ಕಾರಣಾಂತರದಿಂದ ಕೂಟವೇನೋ ಸರಿ ಹೋಗ್ಲಿಲ್ಲ ಅಂತ ಕೊಟ್ಟು ಇದು ಮಾಡ್ಬೇಕು ಅಂತ ತುಂಬಾ ಓಡಾಡ್ದ ಹುಡುಗ. ಅವನು ಎಷ್ಟು ಕೊಟ್ಬೇಕಾದ್ರೂ ತರಕ್ ರೆಡಿ ಇದ್ದ. ಬಟ್ ಇವತ್ತೇ ಅದೃಷ್ಟ ಏನಂತಾರೆ, ನಮ್ ದನಗಳು ಹೆಂಗೆ ಅಂದ್ರೆ ಹುಲ್ಲಿನ ಋಣ ಅಂತೀವಿ. ಹುಲ್ಲಿನ ಋಣ ಇವ್ರ ಮನೆಯಿಂದ ಮರ್ವೆ ನಾರಾಯಣಪ್ಪ ಇದ್ರಲ್ಲಿ ಇತ್ತು, ಯಜಮಾನ್ರು
ಮನೇಲಿ ಹುಲ್ಲಿನ ಋಣ ಇದು ಹುಡ್ಕೊಂಡು ಹೋಗ್ತಾ ಇದೆ ಇವತ್ತು ನಾನು ಕೇಳ್ಮಟ್ಟಿದ್ಗೆ ಒಂಟಿಲಿ ನೀವು ಆಗ್ಲೇ ಹೇಳ್ತಾ ಇದ್ರಿ ಹೌದೌದು 6 ಲಕ್ಷ ಅಂತ. 6 ಲಕ್ಷಕ್ಕೆ ನಾನು ಕೇಳಿರೋ, ನಾನು ಸುಮಾರು ವರ್ಷದಿಂದ ದನ ಸಾಕ್ತಾ, 6 ಲಕ್ಷಕ್ಕೆ ಒಂಟಿ ಎತ್ತು ಮಾರಿರೋದು ಅಂದ್ರೆ ಸದ್ಯಕ್ಕೆ ನಮ್ಮ ಚನ್ನಪಟ್ಟಣ ಮಂಗಳಾರಪೇಟೆ ಕೃಷ್ಣಪ್ಪ ಅವ್ರ ಇವರೇ ಅಂತ ಹೇಳ್ಬೋದು. ಒಂಟಿ ಎತ್ತು ಇವತ್ತಿನ ಇದಕ್ಕೆ ಇದೇ ದೊಡ್ಡ ಬೆಲೆಗೆ ಮಾರಾಟ ಆಗಿರೋಂಥದ್ದು. ಜಾತಿ ಕುಲದಲ್ಲಿ ಚೆನ್ನಾಗದೆ, ತುಂಬಾ ಮೆರೆಯುತ್ತೆ ಅಂತ ಹೇಳ್ತೀರಾ? ಇನ್ನೂ ಬೆಳೀತದೆ ಮೇಡಮ್, ಇನ್ನೂ ಮೆರೀತದೆ, ಇನ್ನೂ ಬೆಳೀತದೆ, ಇನ್ನೂ ಬೆಳೆಯುತ್ತೆ. ಈಗ 2 ವರ್ಷ ಕಡೆ ಕೂಟ ಬೀಳ್ಬೇಕು. ಇದು ತಕ್ಷಣ ಕೂಟ ಬಿದ್ರೆ ಈ ವರ್ಷ ಇವು ಅಖಾಡದಲ್ಲಿ ಮೆರೆಯುತ್ತೆ. ಓಕೆ, ಸೊ ನೋಡೋಣ, ಇದಕ್ಕೊಂದು ಒಳ್ಳೆ ಕೂಟ ಮಾಡಿದ್ರೆ ಅಖಾಡದಲ್ಲಿ ತುಂಬಾ ಮೆರೆಯುತ್ತೆ ಅನ್ನುವಂತಹ ಮಾತನ್ನ ಪಾರ್ಥ ಸಾರಥಿ ಸರ್ ಅವ್ರು ಹೇಳ್ತಾ ಇದ್ದಾರೆ. ತಗೊಂಡಿರೋರು ಏನ್ ಸಣ್ಣ ಕೈಯವರಲ್ಲ, ಅವ್ರ ಮನೆಯಲ್ಲಿ 10-15 ಜೊತೆ ಯಾವಾಗ್ಲೂ ಇಟ್ಕೊಂಡು ಸಾಕು ಅಂತ ಅವ್ರ ಮನೆಗೆ ಹೋಗ್ತಿದೆ, ಮೆರೆಸ್ತಾರೆ ಅಂತ ಹೇಳ್ತಾ ಇದ್ದೀರಾ. ಅಂಕಲ್, ಮೊದಲಿಗೆ ಕಂಗ್ರಾಟ್ಸ್, ಈ ಒಂದು ಓರಿ ನಿಮ್ಮ ಮನೆಗೆ ಬರ್ತಾ ಇದೆ. ಆ್ಯಂಡ್ ಒಂಟಿ ಓರಿನಲ್ಲಿ ಹೈಯೆಸ್ಟ್ ಪ್ರೈಸ್ಗೆ ಮಾರಾಟ ಆಗಿರುವಂತಹ ಒಂದು ಓರಿ ಇದು. ಸೊ ಆ ಒಂದು ಬಿರುದು ಈಗ ಈ ಒಂದು ಓರಿಗಿದೆ ಆ್ಯಂಡ್ ನಿಮ್ಮ ಮನೆಗೆ ಬರ್ತಾ ಇದೆ. ಏನು ಅನಿಸ್ತಾ ಇದೆ? ಈಗ ಕೂಟ ಮಾಡಿ ಸಾಕ್ಬೇಕಂತ ಇದು ಮಾಡಿದ್ರಮ್ಮ. ನಮ್ಮ ಹತ್ರ ಒಂದು ಇತ್ತಲ್ಲ, ಇದೇ ಸೂಟ್ ಆತೈತೆ ಅಂತೇಳಿ ಸುಮಾರು ಒಂದು 20 ಇತ್ತು ನೋಡಿದ್ರೆ ಯಾವ್ದು ಸೆಟ್ ಆಗ್ಲಿಲ್ಲ. ಆಮೇಲೆ ಇದು ಬಂದು ನೋಡೋದನ್ನು ಮನ್ಸಿಡಿಸ್ತು. ಆಮೇಲೆ ಅವರು ಕೊಡಲ್ಲ ಅಂದ್ರು ಕೃಷ್ಣಣ್ಣವ್ರು, ಇಲ್ಲ ಬೇಕು ಕೂಟ ಮಾಡ್ಕೊಂಡು ನಾವು ಇದ್ ಮಾಡ್ತೀವಿ ಅಂದ್ರೆ ಆಯ್ತು ಅಂತೇಳಿ ವ್ಯಾಪಾರ ಮಾಡಿ. ಈಗ ಅದು ಇದು ಕೂಟ ಮಾಡಿದ್ರೆ ಒಂದು ಒಳ್ಳೆ ಪೇರ್ ಆಗಿ ಮೆರೆಯುತ್ತೆ ಅಂತ ಹೇಳ್ತೀರಾ? ಮೆರೆಯುತ್ತೆ ಅನ್ನೋದು ಒಂದು ಇದಿದೆ, ಕಾನ್ಫಿಡೆನ್ಸ್ ಇದೆ. ಅದ್ರ ಮೇಲೆ ಘಾಟಿ ಜಾತ್ರೆಗೆ ಘಾಟಿ ಜಾತ್ರೆನಲ್ಲಿ ಹೈಲೈಟ್ ಆಗುತ್ತೆ, ಹೈಲೈಟ್ ಆತೈತೆ ಅಂತ ತಗೊಂಡಿದ್ದೆ. ಓಕೆ. ಸೊ ದೊಡ್ಡ ಕೈ ಅಂದರೆ ಸಾಕಷ್ಟು ವರ್ಷಗಳಿಂದ ಹಳ್ಳಿಕಾರ್ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇರುವಂತಹ ಒಂದು ಕುಟುಂಬ ಮರ್ವೆನಾರಾಯಣಪ್ಪ ಅವರ ಒಂದು ಕುಟುಂಬ. ಸೊ ತಾತ ಅವರ ಮಗ ಇವರು, ನೋಡಿರ್ತೀರ ಸಾಕಷ್ಟು ವಿಡಿಯೋಗಳಲ್ಲಿ, ಆ್ಯಂಡ್ ಆ ದಿನ ಕೂಡ ನೋಡಿರ್ತೀರ. ಸಾಕಷ್ಟು ಒಳ್ಳೆ ಓರೆಗಳನ್ನು ಫೀಲ್ಡ್ಗೆ ಬಿಟ್ಟಿದ್ದಾರೆ, ಸಾಕಷ್ಟು ಒಂದು ಒಳ್ಳೆ ಒಕ್ಕೂಟಗಳನ್ನು ಮಾಡಿ ಫೀಲ್ಡ್ಗೆ ಅಖಾಡಕ್ಕೆ ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಈಗ ಇದಕ್ಕೆ ಒಂದು ಒಳ್ಳೆ ಪೇರನ್ನು ಮಾಡಿ ಅಖಾಡಕ್ಕೆ ಬಿಡೋದಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಸೊ ನೋಡೋಣ ಎಲ್ಲ ಜಾತ್ರೆಗಳಲ್ಲೂ ಯಾವ ರೀತಿ ಮೆರೆಯುತ್ತೆ ಈ ಒಂದು ಓರಿಗಳು ಅಂತ. ಬಂದ್ಬಿಡ ಹಂಗೆ. ಸರ್, ಲಾಸ್ಟ್ ಇಯರ್ ನಿಮ್ಮ ಹೋರಿಗಳು ಒಂದು ಅಖಾಡದಲ್ಲಿ ಮೆರೆದಿತ್ತು. ಸೊ ಈಗ ಈ ಓರಿಗಳು ಈ ಓರಿ ಮೆರೆಯೋದಕ್ಕೆ ರೆಡಿ ಆಗ್ತಾ ಇದೆ. ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಮೆರಿಲಿ ಅಂತಾನೆ ಹೇಳ್ತಿದ್ದೆ. ಒಂದು ಒಳ್ಳೆ ಕೂಟ ಆಗಿ ಘಾಟಿಯಿಂದ ಸ್ಟಾರ್ಟ್ ಆಗುತ್ತೆ. ಘಾಟಿಯಿಂದ ಸ್ಟಾರ್ಟ್ ಆಗಿ ಈ ಸತಿ ಪೂರ್ತಿ ಇವು ಮೆರಿಲಿ ಅಂತ ಎಲ್ಲ ಜಾತ್ರೆಗಳಲ್ಲೂ ಕೂಡ. ಓಕೆ, ಸೊ ಓರಿ ಬಗ್ಗೆ ಹೇಳೋದಾದ್ರೆ ಸರ್? ಓರಿ ಬಗ್ಗೆ ನೀವೇ ನೋಡ್ಬೇಕು ಮೇಡಮ್, ಯಾವ ರೀತಿ ಹಬ್ಬ ಆಚರಿಸ್ತಿದ್ದಾರೆ ಅಂತ. ಹೌದೌದು, ಇದಕ್ಕಿಂತ ಜೋರಾಗಿ ಘಾಟಿಲಿ ಹಬ್ಬ ಆಚರಣೆ. ಹೌದು. ಸೊ ಓರಿ ಬಗ್ಗೆ ಏನು ಮಾತಾಡಂಗೆ ಎಲ್ಲ ಗುಣಲಕ್ಷಣಗಳ ಬಗ್ಗೆ. ಸೊ ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಈ ವರ್ಷದ ಘಾಟಿ ಜಾತ್ರೆಯಲ್ಲಿ ಮೆರೆಯುತ್ತೆ ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಸೊ ಅದೇವರೆ ಸಾಕಷ್ಟು ಒಳ್ಳೆ ಕೂಟಗಳನ್ನು ನಿಮ್ಮ ಮನೆಯಿಂದ ನಮ್ಮ ಹಳ್ಳಿಕಾರ್ ಫೀಲ್ಡ್ಗೆ ಕೊಟ್ಟಿದ್ದೀರಾ. ಸಾಕಷ್ಟು ಒಳ್ಳೆ ಓರಿಗಳನ್ನು ಕೂಡ ಕೊಟ್ಟಿದ್ದೀರಾ. ಸೊ ಈಗ ನಿಮ್ಮ ಮನೆಗೆ ಬರ್ತಾ ಇದೆ ಈ ಒಂದು ಓರಿ. ಈಗ ಒಂದು ಒಳ್ಳೆ ಕೂಟ ರೆಡಿಯಾಗಿ ಈಗ ಅಖಾಡಕ್ಕೆ ಬಿಡ್ತಾ ಇದ್ದೀರಾ ಘಾಟಿ ಜಾತ್ರೆಗೆ. ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಇದು ನಾವು ಫಸ್ಟೇ ಹೋದ ವರ್ಷನೇ ತಗೊಬೇಕು ಅಂತಿತ್ತು. ಏನೋ ಚಿಕ್ಕದು ಅಂದ್ಬಿಟ್ಟು ನಾವು ಸುಮ್ಮನೆ ಆಗ್ಬಿಟ್ವಿ. ನಮ್ಗೆ ಒಂದು 5-6 ತಿಂಗಳಿಂದನೂ ನಾವು ತಗೊಬೇಕು ಅಂತ ಇದ್ವಿ. ಸೊ ಈಗ ಟೈಮ್ ಬಂದಿದೆ, ಮೊನ್ನೆ ಬಂದ್ವಿ ತಗೊಂಡ್ರೆ ಒಳ್ಳೆ ಕೂಟ ಆಗುತ್ತೆ ನಮ್ಗೆ. ನಿಮ್ಮ ಮನೇಲಿ ಇರೋದು ಪೇರ್ ಆಗುತ್ತೆ. ಆಮೇಲೆ ಬೇರೆಯವರೆಲ್ಲ ಬಂದ್ ನೋಡಿ ಇದೇ ಸರಿ ಕೂಟಕ್ಕ ಯಾಕಂತ ಹೇಳಿದ್ರಿಂದ ಇನ್ನ ಒಂದು 7-8 ನೋಡಿದ್ರೆ ಅವು ಸೂಟ್ ಆಗ್ತಾರೆ. ಆಮೇಲೆ ಇದೇ ಸೂಟಬಲ್ ಅಂತ ಹೇಳ್ಬಿಟ್ಟು ತಗೊಂಡಿದ್ದೀರಾ. ಓಕೆ, ಸೊ ಒಳ್ಳೇದಾಗ್ಲಿ ಅಂಡ್ ಆಲ್ ದಿ ಬೆಸ್ಟ್. ಈ ಸಲ ಅಖಾಡಕ್ಕೆ ಬಿಡ್ತಾ ಇರುವಂತಹ ಒಂದು ಕೂಟ ಅಂಡ್ ಎಲ್ಲ ಕಡೆಗೂ ಕೂಡ ಒಂದು ಒಳ್ಳೆ ಹೆಸರನ್ನ ಮಾಡಲಿ, ನಿಮಗೂ ಕೂಡ ಒಂದು ಒಳ್ಳೆ ಹೆಸರನ್ನ ತಂದ್ಕೊಡ್ಲಿ ಅಂತ ನಾವೆಲ್ಲರೂ ಕೂಡ ಆಶಿಸ್ತೀವಿ. ಹೌದು, ಘಾಟಿ ಜಾತ್ರೆಗೆ ಅಖಾಡಕ್ಕೆ ಬಿಡ್ತಾ ಇದ್ದಾರೆ ಕೂಟ ಮಾಡಿ. ಸೊ ಮರ್ವೆನಾರಾಯಣಪ್ಪನವರ ಒಂದು ಕುಟುಂಬದಿಂದ. ಸೊ ಘಾಟಿ ಜಾತ್ರೆಗೆ ಬರುವಂತಹ ವೀಕ್ಷಕರು ಸೊ ಈ ಒಂದು ಓರಿಗಳ ಒಂದು ಕೂಟವನ್ನು ನೀವು ಕೂಡ ನೋಡಿ ಕಣ್ತುಂಬಿಸ್ಕೋಬಹುದು. ಮರ್ವೆನಾರಾಯಣಪ್ಪ ಅವರ ಒಂದು ಚಪ್ಪರದಲ್ಲಿ ಈ ಒಂದು ಓರಿಗಳ ಕೂಟ ಇರುತ್ತೆ. ಸೊ ಲಾಸ್ಟ್ ಇಯರೇ ನೋಡಿದ್ದೀರಾ ಎಲ್ಲ ಜಾತ್ರೆಗಳು ಕೂಡ ಯಾವ ಮಟ್ಟಕ್ಕೆ ನಡೀತು ಅಂತ ಅಂದ್ಬಿಟ್ಟು. ಎಲ್ಲ ಜಾತ್ರೆಗಳು ಕೂಡ ತುಂಬ ಯಶಸ್ವಿಯಾಗಿ ನಡೀತು. ಎಲ್ಲ ಜಾತ್ರೆಗಳಲ್ಲೂ ಕೂಡ ಜನ ಕೂಡ ಹಾಗೆ ಸೇರಿದ್ರು. ಸೊ ಈ ಬಾರಿ ಅದಕ್ಕಿಂತ ಹೆಚ್ಚಿನ ಒಂದು ಮಟ್ಟದಲ್ಲಿ ಜನರು ಹಾಗೂ ದನಗಳು ಸೇರುವಂತಹ ಒಂದು ನಿರೀಕ್ಷೆ ಇದೆ. ಈಗಲೇ ಎಲ್ಲರೂ ಕೂಡ ತುಂಬ ಕ್ಯೂರಿಯಸ್ ಆಗಿ ಹೋರಿಗಳನ್ನು ಹುಡುಕ್ತಾ ಇದ್ದಾರೆ, ಹೋರಿಗಳಿಗೆ ಕೂಟ ಮಾಡ್ತಾ ಇದ್ದಾರೆ, ಹೊಸ ಒಂದು ಹೋರಿಗಳನ್ನು ತೆಗಿತಾ ಇದ್ದಾರೆ ಜಾತ್ರೆಗಳಿಗೋಸ್ಕರ. ಸೊ ಈ ಬಾರಿ ಜಾತ್ರೆಗಳಲ್ಲಿ ಸಾಕಷ್ಟು ದನಗಳಲ್ಲದೆ ಸಾಕಷ್ಟು
ಜನಗಳನ್ನು ಕೂಡ ನೋಡುವಂತಹ ನಿರೀಕ್ಷೆ ಇದೆ. ಅಷ್ಟೇ ಅಲ್ಲದೆ ಯುವ ರೈತರು ಸಾಕಷ್ಟು ಜನ ಈ ಬಾರಿ ಜಾತ್ರೆಗಳಲ್ಲಿ ಬರುವಂತಹ ನಿರೀಕ್ಷೆ ಇದೆ ಆ್ಯಂಡ್ ಹೋರಿಗಳನ್ನು ಕಟ್ಟುವಂತಹ ನಿರೀಕ್ಷೆ ಕೂಡ ಇದೆ. ಸೊ ಕೇವಲ ಇನ್ನೊಂದು 2-3 ತಿಂಗಳಷ್ಟೇ ಇನ್ನೇನು ಘಾಟಿ ಜಾತ್ರೆ ಶುರು ಆಗ್ತಾ ಇದೆ. ಸೊ ಘಾಟಿ ಜಾತ್ರೆಯಿಂದ ಎಲ್ಲ ಜಾತ್ರೆಗಳು ಕೂಡ ಶುರು ಆಗುತ್ತೆ. ಸೊ ನೋಡೋಣ ಈ ಬಾರಿ ಈ ಜಾತ್ರೆಗಳೆಲ್ಲ ಯಾವ ರೀತಿ ನಡೆಯುತ್ತೆ ಅಂತ. ಹಂಗೆ ಮಡಗಿ ಸಾಕು. ಸುಮ್ನಿರಮ್ಮ ಇಲ್ಲಿ ಬಣ್ಣ ಇಲ್ಲಿ ಸ್ವಲ್ಪ ಹಿಂದಕ್ಕೆ ಕೈ ಇಡ್ಕೊ. ನೋಡು ದುಡ್ಡು ದಿಕ್ಕು ನೋಡು. ಬಿಡು ಬಿಡು. ಈಗಿರುವಂತಹ ಕಡೆ ಹಲ್ಲಿನ ವಿಭಾಗದಲ್ಲಿ ಇದು ದೊಡ್ಡ ಎತ್ತು ಆಗುತ್ತೆ ಅಂತ ಹೇಳ್ತೀರಾ? ಇದು ದೊಡ್ಡ ಎತ್ತು. ಇನ್ನ ಜಾತ್ರೆಗೆ ದೊಡ್ಡ ಎತ್ತು. ಇನ್ನ 2 ಜೊತೆ ಇದಾವೆ ದೊಡ್ಡ ಎತ್ತಲ್ಲಿ. ಆಮೇಲೆ 4 ಕಲ್ಲು ಒಂದ್ ಜೊತೆ ಇನ್ನೊಂದು ಕೂಟ ತಗೊಂಡಿದ್ದೀನಮ್ಮ. ಅದು 3,80,000 4 ಕಲ್ಲಲ್ಲೇ. ಅವು ಒಳ್ಳೆ ಕೂಟ ಆಗುತ್ತೆ. ಇನ್ನೊಂದು ಹುಡುಕ್ತಾ ಇದ್ದೀನಿ ಕಡೆಯಲ್ಲೇ. ಅದು ಇಲ್ಲೇ ಇತ್ತು, ಅದು ರೇಟ್ ಜಾಸ್ತಿ ಹೇಳಿದ್ರು ತಗೊಂಡಿಲ್ಲ. ಇನ್ನೊಂದು ಕೂಟ ಮಾಡ್ಬಿಟ್ಟು ಇದು ಮಾಡ್ತೀರಿ. ಎಲ್ಲ ಒಂದು 8 ಜೊತೆ ನಮ್ಗೆ ಎತ್ತಾಗುತ್ತೆ. ಓಕೆ, ಸೊ ಇದು ದೊಡ್ಡ ಎತ್ತಾಗುತ್ತೆ. ಇದು ದೊಡ್ಡ ಎತ್ತು ಎಲ್ಲವಕ್ಕಿಂತ ನಮ್ಮ ಮನೆಯಲ್ಲಿ ದೊಡ್ಡ ಎತ್ತಾಗುತ್ತೆ. ಓಕೆ, ಸೊ ಘಾಟಿ ಜಾತ್ರೆನಲ್ಲಿ ನೀವು ಈ ಒಂದು ಹೋರಿಗಳನ್ನ ನೋಡ್ಬೋದು. ಸೊ ಕೊನೆಯದಾಗಿ ಏನಾದ್ರು ಹೇಳ್ತೀರಾ ರೈತರು ಹಳ್ಳಿಕಾರ್ ಬಗ್ಗೆ ಏನಾದ್ರು ಹೇಳೋದಾದ್ರೆ ಹೇಳಿ ಕೊನೆಯದಾಗಿ. ಸಾಕ್ತಾರೆ ಹಳ್ಳಿಕಾರಿನಲ್ಲಿ ಅಂತ ಬಾರ ಅಂತ ನಿರೀಕ್ಷೆ ಮಾಡಿದ್ದೀರಿ. ಹಳ್ಳಿಕಾರಿನ ಸಾಕ್ತಾರೆ ರೈತರು. ಹಂಗೆ ಕವರ್ ಮುಂದೆ ವಿಜಯಪುರ ಮರವೆ ನಾರಾಯಣಪ್ಪ ಅವ್ರ ಮಗನಾದ ಮರವೆ ಕೆಂಪಣ್ಣವರು 6,01,000 ರೂಪಾಯಿಗೆ ಚನ್ನಪಟ್ಟಣದ ಕೃಷ್ಣಪ್ಪನವರವರಿಂದ ಈ ಎತ್ತನ್ನು ಖರೀದಿಸಿರ್ತಾರೆ. ಈ ದಿನ ಇದನ್ನು ಅವರಿಗೆ ಪೂರ್ತಿ 6,01,000 ರೂಪಾಯಿ ಒಂದು ರೂಪಾಯಿ ದುಡ್ಡನ್ನು ಕೊಟ್ಟು ಈ ಎತ್ತನ್ನ ಈಗ ಮರವೆ ಕೆಂಪಣ್ಣವರು ಇದನ್ನು ಅವ್ರ ಮನೆಗೆ ತಗೊಂಡು ಹೋಗ್ತಾ ಇದ್ದಾರೆ. ಇದರ ಜೊತೆ ಸೇರೋಂಥ ಎತ್ತು ಅವ್ರ ಮನೆಯಲ್ಲೇ 1 ವರ್ಷದಿಂದ ಇದೆ. ಅದಕ್ಕೆ ಇದನ್ನು ತೆಗೆದುಕೊಂಡು ಹೋಗಿ ಘಾಟಿ ಜಾತ್ರೆಯಲ್ಲಿ ಮೆರವಣಿಗೆ ಮಾಡಿ ಇದು ಮಾಡ್ತಾರೆ. ಒಟ್ಟು ಅವ್ರ ಮನೆಯಲ್ಲಿ ಇದು ಹೋದರೆ ಈಗ ಒಟ್ಟು 8 ಜೊತೆ ಎತ್ತುಗಳಾಗ್ತವೆ. ಈ ಚನ್ನಪಟ್ಟಣ ಕೃಷ್ಣಪ್ಪನವ್ರ ಮನೆಯವ್ರಿಗೂ ಅವ್ರ ಕುಟುಂಬದವ್ರಿಗೂ ಒಳ್ಳೇದಾಗಲಿ. ಅದೇ ರೀತಿ ತಗೊಂಡು ಹೋಗ್ತಿರೋಂಥ ಮರವೆ ನಾರಾಯಣಪ್ಪನವರು ಮತ್ತು ಅವ್ರ ಮಗ ಮರವೆ ಕೆಂಪಣ್ಣವರು ಮತ್ತು ಅವ್ರ ಸಹೋದರಿಗೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತೇಳಿ ಕೃಷ್ಣಪ್ಪನವ್ರು ಆಶೀರ್ವಾದ ಮಾಡಿ ಈ ದಿನ ನಗುನಗ್ತಾ ಸಂತೋಷವಾಗಿ ಈ ಎತ್ತನ್ನು ಅವ್ರ ಮನೆಗೆ ಬೀಳ್ಕೊಡುಗೆ ಕೊಡಬೇಕಂತೇಳಿ ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಎಲ್ಲ ರೈತ ಬಾಂಧವರು ಕೂಡ ತಮ್ಮ ಮನೆಯ ಒಂದು ಸಮಾರಂಭ ಅನ್ನೋ ರೀತಿ ಎಲ್ಲರೂ ಕೂಡ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ತುಂಬ ಯಶಸ್ವಿಯಾಗಿ ಜರುಗಿಸ್ಕೊಟ್ಟಿದ್ದಾರೆ. ಸೊ ಮರವೆ ನಾರಾಯಣಪ್ಪ ಅವರ ಕುಟುಂಬದವರು ಕೂಡ ಈಗ ತುಂಬ ಖುಷಿಯಿಂದ ಈ ಒಂದು ಹೋರಿಯನ್ನು ತಗೊಂಡು ಹೋಗ್ತಾ ಇದ್ದಾರೆ. ಆ ಪಾಪನ್ ಕರ್ಕೊಳ್ಳಿ. ಎತ್ತುವರ್ಗೆ ಹಾಕೋ ಈಗ. ಆಯ್ತು ಪುಟ್ಟ ಬಾಣ ನಿಂತ್ಕೊಂಡ ಹಿಂದೆ ಬಾ ಪುಟ್ಟ.
ಸೊ ನೋಡಿದ್ರಲ್ಲ, ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊಂಡಿದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನಿಸಿದ್ರೆ ನಮ್ಮ ರೈತರಿಗೆ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಸೊ ಹಾಗಾದರೆ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಕರ್ನಾಟಕ ಮಾಧ್ಯಮ. ಟೇಕ್ ಕೇರ್, ಬಾಯ್ ಬಾಯ್.